ನೋಡಿ ರಿಪೀಟೆಡ್ ಆಗಿ IVF ಫೇಲ್ಯೂರ್ ಆಗ್ತಾ ಇರುತ್ತೆ. ಕೆಲವರೆಲ್ಲ ಬಂದು ಕೇಳ್ತಾರೆ, ಡಾಕ್ಟರ್ ಎಷ್ಟು ಸಲ ಮಾಡ್ಬೋದು ನಾವು, ನಮಗೆ ಇದೇ ರೀತಿ ಮಾಡಿದ್ರೆ ಮುಂದೆ ಜೀವನಕ್ಕೆ ಏನಾದರೆ ತೊಂದರೆ ಉಂಟಾಗುತ್ತಾ, ಕ್ಯಾನ್ಸರ್ ಬರುತ್ತಾ ಅಂತ ಸಮಸ್ಯೆ ಕೇಳ್ತಾ ಇರ್ತಾರೆ. ದಯವಿಟ್ಟು ನೋಡಿ, ಇದಕ್ಕೆ ಲಿಮಿಟೇಷನ್ಸ್ ಇಲ್ಲ. ನಮ್ಮ ಇಂಡಿಯನ್ ಗೌರ್ಮೆಂಟು ಅಪ್ ಟು 50 ಇಯರ್ಸ್ ಆಫ್ ಏಜ್ ವುಮೆನ್ಸು ಮತ್ತು 55 ಇಯರ್ಸ್ ಆಫ್ ಮೆನ್ ಅಲ್ಲಿವರೆಗೂ ಪ್ರಯತ್ನ ಪಡ್ಬೋದು. ಐದರ್ ನಿಮ್ಮ ಸ್ವಂತ ಎಗ್ಗಿಂದ ಮಾಡ್ಬೋದು, ಅಥವಾ ಬೇರೆಯವ್ರ ಎಗ್ ತೊಗೊಂಡು ಮಾಡ್ಬೋದು, ಅಥವಾ ಬೇರೆಯವ್ರ ಸ್ಪಮ್ ತೊಗೊಂಡು ಮಾಡ್ಬೋದು. ಬಟ್ ರಿಪೀಟೆಡ್ ಆಗಿ ಮಾಡಬೇಕಾದ್ರೆ ಮುಂದೆ ತೊಂದರೆ ಉಂಟಾಗುತ್ತೆ ಅಂತ ಒಂದು ಕೆಲವರಿಗೆ ಡೌಟ್ಸ್ ಇರುತ್ತೆ. ನಿಜವಾಗಿ ಹೇಳಬೇಕಂದ್ರೆ ಯಾವಾಗ ಸ್ಟಿಮ್ಯುಲೇಷನ್ ಮಾಡ್ತೀವಲ್ಲ, ಅದರಲ್ಲಿ ಕ್ಯಾನ್ಸರ್ ಆಗುತ್ತೆ ಅಂತ ಕೆಲವೊಂದು ಎವಿಡೆನ್ಸ್ ಇದೆ 0.1%. ಬಟ್ ಇಲ್ಲಿವರೆಗೂ ಯಾವುದೇ ರೀತಿ ಎವಿಡೆನ್ಸ್ ಇಲ್ಲ ರಿಪೀಟೆಡಾಗಿ IVF ಮಾಡಿದವರಿಗೆ ತುಂಬ ಕ್ಯಾನ್ಸರ್ ಆಗುತ್ತೆ. ಬಟ್ ನಿಮಗೆ ಎಲ್ಲಿವರೆಗೂ ಮಗು ಬೇಕು ಎಲ್ಲರೂ ಪ್ರಯತ್ನ ಪಡ್ಬೋದು. ಕೆಲವರಿಗೆ 5 ಸಲ ಆಗ್ಬೋದು, ಕೆಲವರಿಗೆ 8 ಸಲ ಆಗ್ಬೋದು, ಕೆಲವರಿಗೆ 10 ಸಲ ಆಗ್ಬೋದು. ವರ್ಲ್ಡಲ್ಲಿ 26 ಟೈಮ್ಸ್ ಮಾಡಿ ಮಗು ಆಗಿರೋರಿಗೆ ಅದು ಅವ್ರದ್ದು ಗಿನ್ನಿಸ್ ಯಾಕಂದರೆ ಹೈಯೆಸ್ಟ್ ಮ್ಯಾಕ್ಸಿಮಮ್ ನಂಬರ್ಸ್ ಮಾಡಿರೋದು ಇದೆ. ನೀವು ಇಂಟರ್ನೆಟಲ್ಲಿ ನೋಡ್ಬೋದು. ಬಟ್ ಅವರು ಇನ್ನೂ ಹೆಲ್ದಿಯಾಗಿದ್ದಾರೆ, ಮಗು ಚೆನ್ನಾಗಿದೆ, ಯಾವುದೇ ರೀತಿಯ ಮುಂದೆ ಅಡಚಣೆ ಉಂಟಾಗೋದಿಲ್ಲ. ಅಂದರೆ ಕ್ಯಾನ್ಸರ್ ಆಗುತ್ತೆ ಭಯಪಡಬೇಡಿ. ನಿಮಗೆ ಎಷ್ಟು ಪ್ರಯತ್ನ ಇರುತ್ತೆ ಅಂದರೆ ಸೋಷಿಯಲಿ, ಫೈನಾನ್ಷಿಯಲಿ, ಫಿಸಿಕಲಿ ನಿಮಗೆ ಎಷ್ಟು ಪವರ್ ಇರುತ್ತೆ ಅಂದರೆ ಅಷ್ಟರವರೆಗೂ ಮಾಡ್ಬೋದು ನೀವು. ಬಟ್ ಏನಂದರೆ ರಿಪೀಟೆಡಾಗಿ IVF ಫೇಲ್ಯೂರ್ ಆಗ್ತಾಯಿದ್ರೆ ಇದು ಕಾರಣ ಹುಡುಕಬೇಕು. ಹಾಗೆ ಮಾಡಬೇಡಿ. ನೀವು ಡಾಕ್ಟ್ರನ್ನ ಚೇಂಜ್ ಮಾಡಬೇಕು, ಲ್ಯಾಬನ್ನು ಚೇಂಜ್ ಮಾಡಬೇಕು, ವಿಧವಾದ ಅಂದರೆ ಎಗ್ಗನ್ನು ಚೇಂಜ್ ಮಾಡಬೇಕಾಗತ್ತೆ, ಸ್ಪಮ್ ಚೇಂಜ್ ಮಾಡಬೇಕಾಗತ್ತೆ, ಅಥವಾ ಲೇಯರ್ ಆಫ್ ಫುಟೋಸ್ ಸರಿ ಇಲ್ಲದೆ ಇರ್ಬೋದು. ಇದಕ್ಕೆ ತುಂಬ ಕಾರಣಗಳಿದೆ. ಬಟ್ ರಿಪೀಟೆಡಾಗಿ IVF ಫೇಲ್ಯೂರ್ ಆದವರಿಗೆಲ್ಲ ನಮ್ಮಲ್ಲಿ ಸ್ಪೆಷಲ್ಲಾಗಿ ಒಂದು ಕೇರ್ ಮಾಡ್ತೀವಿ. ಅಂದ್ರೇನು 4 ಜನ ಕೂತ್ಕೊಂಡು ಡಿಸ್ಕಸ್ ಮಾಡ್ತೀವಿ ಕೇಸನ್ನು. ಯಾಕೆಂದರೆ ನಾನು ಮತ್ತೆ ಇನ್ನೊಂದು ಸಲ ಫೇಲ್ ಆಗಬಾರ್ದು ಅಂತ ಮತ್ತೆ ನಮ್ಮ ಸೀನಿಯರ್ಸನ್ನು ಕೇಳ್ತೀವಿ, ನಮ್ಮ ಮೆಂಟರ್ಸ್ ಇರ್ತಾರೆ, ನಮ್ಮ ಗ್ರೂಪ್ ಡಿಸ್ಕಷನ್ ಮಾಡ್ತೀವಿ. ಈ ರೀತಿ ಆಗ್ತಾಯಿದೆ, ಹೇಗೆ ಮಾಡಬೇಕು, ಏನು ಮಾಡಬೇಕು, ಇದರಲ್ಲಿ ಎಂಬ್ರಿಯೋ ಪ್ರಾಬ್ಲಮ್ ಇದೆಯಾ, ಅಥವಾ ಲೇಯರ್ ಸರಿ ಬರ್ತಾ ಇಲ್ವಾ, ಅಥವಾ ಸ್ಪರ್ಮ್ ಡಿಫೆಕ್ಟ್ ಇದೆಯಾ, ಅಥವಾ ಎಗ್ ಪ್ರಾಬ್ಲಮ್ ಇದೆಯಾ, ಈ ರಿಪೀಟೆಡಾಗಿ ಯಾಕೆ ಫೇಲ್ಯೂರ್ ಆಗ್ತಾಯಿದೆ. ಎಷ್ಟೊಂದು ಸಲ ಇವಾಗ ಹೊಸದಾಗಿ ಅಡ್ವಾನ್ಸಾಗಿ ಏನು ಬರ್ತಾಯಿದ್ರೆ ಇಮ್ಯುನಾಲಜಿಕಲ್ ಕಾಸಸ್ ಅಂತ ಬರ್ತದೆ. ರಿಪೀಟೆಡಾಗಿ ಫೇಲ್ ಆಗ್ತಿರೋದಕ್ಕೆ ಕಾರಣ ಅಂದರೆ ಇಮ್ಯುನಿಟಿ ಅಂತಾರಲ್ಲ, ಅದರಿಂದ. ಅಂದರೆ ಎಲ್ಲ ಚೆನ್ನಾಗಿರುತ್ತೆ, ಎಂಬ್ರಿಯೋ ಚೆನ್ನಾಗಿರುತ್ತೆ, ಆದರೂ ಮಕ್ಕಳಾಗೋದಿಲ್ಲ. ಸೊ ಹೊಸದಾಗಿ ಒಂದು 20-30% ಜನಕ್ಕೆ ರಿಪೀಟೆಡಾಗಿ ಫೇಲ್ಯೂರ್ ಆಗೋದು ಇಮ್ಯುನಿಟಿಯಿಂದ. ಅಂದ್ರೇನು, ಈಗ ಒಬ್ಬರು ಕಪಲ್ಸ್ ಬಂದಾಗ ಹೆಣ್ಮಕ್ಳಲ್ಲಿ ನಾವು ಎಂಬ್ರಿಯನ್ ಬಿಟ್ಟಾಗ ಬ್ಲಾಕಿಂಗ್ ಆಂಟಿಬಾಡೀಸ್ ಅಂತ ಡೆವಲಪ್ ಆಗುತ್ತೆ. ಅಂದ್ರೇನು, ಆ ಎಂಬ್ರಿಯೋ ಅನ್ನೋದು ಒಂಥರ ಫಾರಿನ್ ಇದ್ದಂಗೆ ಯೂಟ್ರಸಲ್ಲಿ. ಅದಕ್ಕೆ ರಿಜೆಕ್ಷನ್ ಆಗೋದಕ್ಕೆ ತಾಯಿಯಿಂದ ಇಮ್ಯುನಿಟಿ ಬರುತ್ತೆ. ಅದು ರಿಜೆಕ್ಟ್ ಮಾಡ್ತಾ ಹೋಗುತ್ತೆ. ಎವ್ರಿ ಟೈಮ್ ಹಾಕಿದಾಗೆಲ್ಲ ಇಮ್ಯುನಿಟಿ ಆಗಿ ಅದು ಆಚೆ ತಳ್ತಾ ಹೋಗುತ್ತೆ. ಅಂದ್ರೇನು, ಅಲ್ಲಿ ಬ್ಲಡ್ ಸೆಲ್ಸ್ ಎಲ್ಲ ಬರುತ್ತೆ, ಲಿಂಫೋಸೈಟ್ಸು, WBCs ಎಲ್ಲ ಬಂದು ಅದನ್ನು ತಳ್ಳಕ್ಕೆ ಅಂದ್ರೇನು ಅಂಟ್ಕೊಳ್ಳೋಕೆ ಬಿಡೋದಿಲ್ಲ. ಅದು ಇಮ್ಯುನಿಟಿಯಿಂದ ರಿಜೆಕ್ಷನ್ ಆಗ್ತಾ ಇರುತ್ತೆ. ಅದಕ್ಕೆ ಆ ಬ್ಲಾಕಿಂಗ್ ಆಂಟಿಬಾಡೀಸ್ ಡೆವಲಪ್ ಆಗಬೇಕಂತ ನಾವು ಚೆಕ್ ಮಾಡ್ತೀವಿ ಮುಂಚೆನೇ. ಈ ರಿಪೀಟೆಡಾಗಿ IVF ಫೇಲ್ಯೂರ್ ಆದವ್ರಿಗೆ ಸ್ಪೆಷಲ್ ಟೆಸ್ಟ್ ಇರುತ್ತೆ. ಹಿಸ್ಟೋಸ್ಕೋಪಿ ಮಾಡಿಬಿಟ್ಟು ಹಿಸ್ಟೋಕೆಮಿಸ್ಟ್ರಿ ಅಂತ ಮಾಡ್ತೀವಿ. ಅಂದ್ರೇನು, ಗರ್ಭಚರ ಒಳಭಾಗನ ತೆಗೆದು ಅದನ್ನು ಒಂದು ಸ್ಪೆಷಲ್ ಟೆಸ್ಟ್ ಇರುತ್ತೆ. ಅದಕ್ಕೆ ತುಂಬ ಕಾಸ್ಟ್ಲಿ, ಅದು 35,000-38,000 ಆಗುತ್ತೆ. ಅದರಲ್ಲಿ ನಮ್ಗೆ ಗೊತ್ತಾಗುತ್ತೆ ಯಾವುದ್ಯಾವುದು CD56 ಹಿಡ್ಕೊಂಡು ಬ್ಲಾಕಿಂಗ್ ಆಂಟಿಬಾಡೀಸು, NK ಸೆಲ್ಸು, TH1 ಹೆಲ್ಪರ್ ಸೆಲ್ಸು, TH2 ಹೆಲ್ಪರ್ ಸೆಲ್ಸು ಎಷ್ಟು ಮಟ್ಟಿಗಿದೆ, ನಾವು ಅವ್ರನ್ನ ಮುಂದೆ ಡೆವಲಪ್ ಮಾಡಬೇಕಾದ್ರೆ ಏನು ಮಾಡಬೇಕು ಎಲ್ಲ ಚೆಕ್ ಮಾಡ್ತೀವಿ. ಅದಕ್ಕೆ ಆ ರಿಪೀಟೆಡ್ IVF ಅನ್ನೋದು ಒಂದು ಪದ ಇದೆಯಲ್ಲ, ಅದು ತುಂಬ ಕಾಸ್ಟ್ಲಿಯಾಗಿ ನೋಡಬೇಕು. ಅವರಿಗೆ ನಾವು ಸ್ಪೆಷಲ್ ಟೆಸ್ಟನ್ನು ವಿಧವಾಗಿ ಮಾಡ್ತೀವಿ, ಮತ್ತು ಟೆಸ್ಟ್ ಮಾಡ್ತೀವಿ. ಎಲ್ಲನೂ ಕಂಡುಹಿಡಿದು ಇವ್ರಿಗೆ ಯಾವ ರೀತಿ ಪ್ರೊಡಕ್ಷನ್ ಆ್ಯಂಟಿಬಾಡೀಸ್ ಮಾಡಬೇಕಂತ ಮತ್ತೆ ಟ್ರೀಟ್ಮೆಂಟ್ ಕೊಡ್ತೀವಿ. ಅದಕ್ಕೆ ಲಿಂಫೋಸೈಟ್ ಇಮ್ಯುನಾಲಜಿಕಲ್ ಟೆಸ್ಟ್ ಅಂತ ಮಾಡ್ತೀವಿ. ಅಂದ್ರೇನು, ಅವ್ರದ್ದೇ ಬ್ಲಡ್ಡನ್ನು ತೊಗೊಂಡು ಹಸ್ಬೆಂಡನ್ನು ಲಿಂಫೋಸೈಟ್ ತೊಗೊಂಡು ವೈಫಲ್ಲಿ ಇಂಜೆಕ್ಟ್ ಮಾಡೋದು. ಅವಾಗ ಏನು ಮಾಡುತ್ತೆ, ಆ ಲಿಂಫೋಸೈಟ್ಸನ್ನು ತೊಗೊಂಡು ಲ್ಯೂಕೋಸೈಟ್ಸ್ ಇನ್ಫ್ಯೂಷನ್ ಥೆರಪಿ ಅಂತಾರೆ, ಅದಕ್ಕೆ LIT ಥೆರಪಿ ಅಂತಾರೆ. ಆ ಹಸ್ಬೆಂಡನ್ನು ಬ್ಲಡ್ಡನ್ನು ತಗೊಂಡು ಆ್ಯಂಟಿಬಾಡೀಸನ್ನು ಇಂಜೆಕ್ಟ್ ಮಾಡ್ತೀವಿ. ಐದರ್ ಆಕ್ಸಿಲೈನ್ ಇಂಜೆಕ್ಟ್ ಮಾಡ್ತೀವಿ ಅಥವಾ ಲಿಂಫೋಡ್ಸ್ ಹತ್ತಿರ ಬಿಡ್ತೀವಿ. ಅವಾಗ ಏನಾಗುತ್ತೆ ಅಂದರೆ ಆ ಲಿಂಫೋಸೈಟ್ಸ್ಗೆ ಬ್ಲಾಕಿಂಗ್ ಆ್ಯಂಟಿಬಾಡೀಸ್ ಡೆವಲಪ್ ಆಗುತ್ತೆ. ಅದರಿಂದ ಏನಾಗುತ್ತೆ ಅಂದರೆ ಆ ಎಂಬ್ರಿಯೋ ಹಾಕಿದಾಗ ಅಲ್ಲಿ ಅಕ್ಸೆಪ್ಟೆನ್ಸ್ ಬರುತ್ತೆ, ಅದಕ್ಕೂ ಮ್ಯಾಚಿಂಗ್ ಬರುತ್ತೆ. ಎಂಬ್ರಿಯೋಗೂ ಮ್ಯಾಟರ್ನಲ್ ಆ್ಯಂಟಿಬಾಡೀಸ್ಗೂ ಮ್ಯಾಚಿಂಗ್ ಬಂದಾಗ ಅದು ಎಂಬ್ರಿಯೋನ ಹೋಗಿ ಅಂಟ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಮುಖ್ಯವಾದ ಅಡ್ವಾನ್ಸ್ ಟೆಕ್ನಾಲಜಿ ಅಂತೀವಿ. ಅದನ್ನು ನಮ್ಮ ಸೆಂಟ್ರಲ್ಲಿ ಮಾಡ್ತಾಯಿದ್ದೀವಿ, LIT ಥೆರಪಿ ಅಂತ. ಯಾರಿಗೆ ರಿಪೀಟೆಡಾಗಿ ಫೇಲ್ಯೂರ್ ಆಗ್ತಾ ಇದೆಯೋ, ಅಥವಾ ಇಂಪ್ಲಾಂಟೇಷನ್ ಫೇಲ್ಯೂರ್ ಆಗ್ತಾ ಇದೆಯೋ, ಅಥವಾ ಎಗ್ಗು ಒಳ್ಳೆ ಚೆನ್ನಾಗಿ ಬರುತ್ತೆ, ಕ್ವಾಲಿಟಿ ಚೆನ್ನಾಗಿರುತ್ತೆ, ಎಂಬ್ರಿಯೋ ಚೆನ್ನಾಗಿರುತ್ತೆ, ಎಂಗೇಜ್ ಇರುತ್ತೆ, ಅಂಥವರಿಗೆಲ್ಲ LIT ತುಂಬ ಹೆಲ್ಪ್ ಆಗುತ್ತೆ. ಔಟ್ ಆಫ್ 10 ಅಟ್ಲೀಸ್ಟ್ ಮಿನಿಮಮ್ 6 to 7 ಪೇಷಂಟ್ಸ್ಗೆ ಕನ್ಸೀವ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದನ್ನು ನೀವು ಬಂದಾಗ ಇನ್ನೂ ಮಾಹಿತಿ ಕೊಡ್ತೀವಿ.